ನಿಮ್ಗೆ ಇವತ್ತು ಹೇಳಿದ್ರು ತಪ್ಪಿಲ್ಲ, ಸ್ನಾನದ ವಿಚಾರ ಬಹಳ ಜನ ಒದ್ದಾಡ್ತಾರೆ. ಒಂದ್ ದಿನಕ್ಕೆ ಬೆಳಗ್ಗೆ ಎದ್ದು ಸ್ನಾನ ಮಾಡದೇ ಇದ್ರೆ ಬದುಕೇ ಇಲ್ಲ ನಮ್ದು, ನೀರಿಲ್ದಿರ ಹಂಗೆ ಇಲ್ಲಪ್ಪ. ಈ ಪ್ರಾಣಿಗಳು ಮಾಡ್ತಾವ ಅಕಸ್ಮಾತ್ ಬೇರೆಯವ್ರಿಗೆ ತೊಂದರೆ ಆದ್ರೆ ಅವ್ರು ಎದ್ದು ಹೋಗ್ತಾರೆ, ನಾನೇ ತಲೆ ಕೆಡ್ಸ್ಕೋಬೇಕು. ಅದಕ್ಕೋಸ್ಕರ ಹಠ ಮಾಡೋಗಲ್ಲ, ಆದಾಗ ಅನಿವಾರ್ಯ ಆದಾಗ ಏನ್ ಸಿಗುತ್ತೋ ತಿನ್ಬೇಕು. ಇದು ನನ್ನ ಬದುಕಿನ ಗುಟ್ಟು. ಹಾಗೆ ಬೆಳ್ಕೊಂಡು ಬಂದಿದ್ದೀನಿ. ತುಂಬಾ ಬುದ್ಧಿವಂತನೂ ಅಲ್ಲ. ಅವಕಾಶಗಳು ಸಿಕ್ಕಿದ ಕಡೆ ಸಜ್ಜನಿಕೆ ಸೌಜನ್ಯತ್ತು. ಇದನ್ನ ರಾಜ್ಕುಮಾರ್ ಅವರಿಂದ ಕಲಿತೆ. ಅವರು ಊಟ ತಿಂಡಿ ಮಾಡೋದು, ಬಿಹೇವ್, ನಮಸ್ಕಾರ ಆಗ್ತಿದ್ದು, ಕಲೆ ಅದು ಬರುತ್ತೆ ಹೋಗುತ್ತೆ. ಈ ಬಾಂಧವ್ಯ, ಪ್ರೀತಿ, ಸಂಬಂಧಗಳಿದಾವಲ್ಲ, ಅದು ಇವತ್ತು ಎಷ್ಟು ಅಂದ್ರೆ ನಾನು ದೊಡ್ಡ ಕೋಟ್ಯಾಧೀಶ್ವರ, ದುಡ್ಡಲ್ಲ, ಕೋಟಿ ಜನರ ಪ್ರೀತಿ ಸಂಪಾದನೆ ಮಾಡಬೇಕು. ಹೋದ್ ಕಡೆ ಎಲ್ಲ ಪ್ರೀತಿಸ್ತಾರೆ, ಹೋದ್ ಕಡೆ ಎಲ್ಲ ಆನಂದ ಪಡ್ತಾರೆ. ಅವನ ಅಣ್ಣ ತಮ್ಮದಿರ್ ನೋಡ್ದಂಗ್ ನೋಡ್ತಾರೆ, ಅಪ್ಪದಿರ್ ಸ್ಥಾನದಲ್ಲಿ ನೋಡ್ತಾರೆ. ಗಂಡದಿರ್ ಸ್ಥಾನದಲ್ಲಿ ಜಾಸ್ತಿ ಜನ ನೋಡೋಣ, ನೋಡಿದ್ರೆ ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ, ನೋಡಿದ್ರೆ ಪ್ರಾಬ್ಲಮ್ ಆಗುತ್ತೆ. ಇಲ್ಲ ಹೇಳ್ತಿದ್ದಾಗ ಅಂಟೆ ಅಂಕಲ್ ಅಂದ್ಬಿಡ್ತಾರೆ, ತಾತ ಅಂದ್ಬಿಡ್ತಾವ ಮಕ್ಕಳು. ಇನ್ನೇನ್ ನಮ್ಮ ಪ್ರಶ್ನೆ ಅಲ್ಲಿಗೆ. ಅದಕ್ಕೆ ಅಷ್ಟು ಫೀಲ್ಡ್ ಅಲ್ಲೂ ಇವತ್ತು ಜೀವಂತವಾಗಿದ್ದೀನಿ ನಾನು. 10 ದಿವಸದಲ್ಲಿ ರಂಗಭೂಮಿಲಿ ಪಾತ್ರ ಮಾಡಿರ್ತೀನಿ, ಟಿವಿಲಿ ಪಾತ್ರ ಮಾಡಿರ್ತೀನಿ, ಸಿನಿಮಾದ ಪಾತ್ರ ಮಾಡಿರ್ತೀನಿ, ಚಳುವಳಿಗೆ ಹೋಗಿ ಹೋರಾಟ ಮಾಡಿರ್ತೀನಿ, ಸತ್ಯಾಗ್ರಹ ಮಾಡಿರ್ತೀನಿ, ರಾಜಕೀಯ ಪಾರ್ಟಿ ಕೆಲ್ಸಕ್ಕೆ ಹೋಗಿರ್ತೀನಿ, ಕುಟುಂಬದ ಕೆಲ್ಸಕ್ಕೆ ಹೋಗ್ತೀನಿ, ದೇವಸ್ಥಾನ ಕೆಲ್ಸಕ್ಕೂ ಹೋಗಿರ್ತೀನಿ. ಏನೋ ಇದ್ರೆ ಆಮೇಲೆ ಕೆಲವೆಲ್ಲ ಇಷ್ಟ ಇಲ್ಲದೆ ಇದ್ರು ಮಾಡ್ತೀವಿ. ಯಾಕೆ ಅಂದ್ರೆ ನನಗಿಷ್ಟ ಇಲ್ಲದೆ ಇರ್ಬೋದು, ನನಗೆ ನಾನು ಬದುಕ್ತಾ ಇಲ್ಲ. ನಾನು ನಾನಾ ತರದಲ್ಲಿ ಬದುಕ್ತಾ ಇದ್ದೀನಿ, ಕುಟುಂಬಕ್ಕೆ ಬದುಕ್ತಾ ಇದ್ದೀನಿ.